ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ಜೆಸಿ ರಸ್ತೆಯಲ್ಲಿ ಮಹಾನಗರ ಪಾಲಿಕೆ ವತಿಯಿಂದ ಫುಟ್ಪಾತ್ ತೆರವು ಕಾರ್ಯಾಚರಣೆ. ತುಮಕೂರು ನಗರದಲ್ಲಿ ಫುಟ್ಪಾತ್ ಒತ್ತುವರಿ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆ ವತಿಯಿಂದ ಇಂದು ಜೆಸಿ ರಸ್ತೆಯಲ್ಲಿ ತೆರವು ಕಾರ್ಯಾಚರಣೆ ಕೈಗೊಳ್ಳಲಾಯಿತು. ಬೀದಿ ಬದಿ ವ್ಯಾಪಾರಿಗಳು ಫುಟ್ಪಾತ್ಗಳನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಹಣ್ಣು, ಹೂ, ತರಕಾರಿ ಸೇರಿದಂತೆ ವಿವಿಧ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಪಾಲಿಕೆ ಅಧಿಕಾರಿಗಳು ಕ್ರಮ ಕೈಗೊಂಡರು. ತುಮಕೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಪೊಲೀಸ್ ಭದ್ರತೆಯಲ್ಲಿ ತೆರವು ಕಾರ್ಯಾಚರಣೆ ನಡೆಸಿದರು. ಈ ವೇಳೆ ಅಂಗಡಿಗಳನ್ನು ತೆರವುಗೊಳಿಸುವುದಕ್ಕೆ ಬೀದಿ ಬದಿ ವ್ಯಾಪಾರಿಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಪಾಲಿಕೆ ಅಧಿಕಾರಿಗಳು ಹಾಗೂ ವ್ಯಾಪಾರಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ಕಳೆದ ಒಂದು ವಾರದಿಂದ ಫುಟ್ಪಾತ್ ತೆರವು ಮಾಡುವಂತೆ ವ್ಯಾಪಾರಿಗಳಿಗೆ ಪಾಲಿಕೆಯಿಂದ ಮುನ್ಸೂಚನೆ ನೀಡಲಾಗಿತ್ತು. ವ್ಯಾಪಾರಿಗಳಿಗಾಗಿ ನಿರ್ಮಿಸಿರುವ ವೆಂಡರ್ ಝೋನ್ಗೆ ತೆರಳಿ ವ್ಯಾಪಾರ ನಡೆಸುವಂತೆ ಪಾಲಿಕೆ ಸೂಚಿಸಿದೆ. ಆದರೆ ನಮಗೆ ಇಲ್ಲಿಯೇ ವ್ಯಾಪಾರ ಮಾಡಲು ಅವಕಾಶ ನೀಡಬೇಕೆಂದು ವ್ಯಾಪಾರಿಗಳು ಪಟ್ಟು ಹಿಡಿದರು. ವರದಿ ಕಲ್ಪತರು ನ್ಯೂಸ್. ಬೀದಿ ಬದಿ ವ್ಯಾಪಾರಿಗಳನ್ನು ತೆರವು ಕಾರ್ಯಾಚರಣೆನ ಇಟ್ಕೊಂಡಿದ್ವಿ. ಆಲ್ರೆಡಿ ವೀಕಿಂದ ಇವರಿಗೆ ಅನೌನ್ಸ್ಮೆಂಟ್ ಮಾಡಿದ್ವಿ. ಮತ್ತು ನೆನ್ನೆನೂ ಬಂದು ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿ ಹೋಗಿದ್ವಿ. ಏನಲ್ಲಿ ವೆಂಡಿಂಗ್ ಝೋನ್ ಇದೆ, ಅಲ್ಲಿ ಶಿಫ್ಟ್ ಆಗಿ ಅಂತ. ಅವರು ಇವತ್ತು ಹಬ್ಬ ಇದೆ ಅಂತ ಕಮಿಟ್ ಆಗಿಬಿಟ್ಟು ಅವ್ರ ರಿಕ್ವೆಸ್ಟ್ ಮೇಲೆ ಒಂದು ವೀಕ್ ಟೈಮ್ ತಗೊಂಡಿದ್ದಾರೆ. ನಾವೇ ಶಿಫ್ಟ್ ಆಗ್ತೀವಿ ಬೇಸ್ಡ್ ಆನ್ ದಟ್ ಕಮಿಟ್ಮೆಂಟ್. ಈ ದಿನ ಇಲ್ಲಿಗೆ ನಾವು ಸ್ಟಾಪ್ ಮಾಡಿದ್ದೀವಿ. ಅವರೇ ರಿಕ್ವೆಸ್ಟ್ ಮಾಡ್ಕೊಂಡ್ಬಿಟ್ಟು ನಾವೇ ಹೋಗ್ತೀವಿ ಅಂತ ಕಮಿಟ್ ಆಗಿದ್ದಾರೆ. ಸೊ ಬೇಸ್ಡ್ ಆನ್ ದಟ್ ಇವತ್ತು ಮಾಡಿದ್ದೀವಿ. ಇದಕ್ಕೆ ಸಹಕಾರ ಕೊಟ್ಟಂತಹ ನಮ್ಮ ಎಲ್ಲ ಪಾಲಿಕೆ ಸಿಬ್ಬಂದಿಗಳಿಗೆ ಹಾಗೂ ಪೊಲೀಸ್ ಇಲಾಖೆಯವರಿಗೆ ಹಾಗೆ ಮಾಧ್ಯಮದವ್ರಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಧನ್ಯವಾದಗಳು. ಆಲ್ಟರ್ನೇಟ್ ಜಾಗ ಜೆಸಿ ರೋಡಲ್ಲಿ ವೆಂಡಿಂಗ್ ಝೋನ್ ಇದೆ ಮತ್ತು ಇಲ್ಲಿ ಪಾರ್ಕಿಂಗ್ ಅಷ್ಟೇ ತುಂಬ ಪ್ರಾಬ್ಲಮ್ ಆಗ್ತಿದೆ ಅಂತ ತುಂಬ ಕಂಪ್ಲೇಂಟ್ಸ್ ಬಂದಿತ್ತು ನಮಗೆ. ಬೇಸ್ಡ್ ಆನ್ ದಟ್ ಕಂಪ್ಲೇಂಟು ತೆರವು ಕಾರ್ಯಾಚರಣೆಗೆ ಬಂದಿದ್ವಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ಏನು ಫುಟ್ಪಾತ್ ಮೇಲೆ ಕೆಲವು ಹಣ್ಣು ವ್ಯಾಪಾರಿಗಳು ವ್ಯಾಪಾರ ಮಾಡ್ಕೊಂಡಿದ್ರು, ಅವ್ರನ್ನ ತೆರವುಗೊಳಿಸುವಂಥ ಕಾರ್ಯಾಚರಣೆ ಈಗೆಲ್ಲ ನಡೀತಿತ್ತು. ಇವತ್ತು ಹಬ್ಬ ಆಗಿದೆ, ಅದರಿಂದ ಕಮಿಷನರ್ ಅವ್ರ ಜೊತೆ ಮಾತಾಡಿದ್ದೇವೆ. ನಗರಕ್ಕೂ ಒಳ್ಳೆಯದಾಗಬೇಕು. ಇದು ಏನು ನಾಗರಿಕರು ಸುವ್ಯವಸ್ಥಿತವಾಗಿ ಇಲ್ಲಿ ನಡ್ಕೊಂಡು ಹೋಗೋಕ್ಕೆ ಬರೋಕ್ಕೆ ಟ್ರಾಫಿಕ್ ಜಾಮ್ ಆಗುವಂಥದ್ದೆಲ್ಲ ಹೋಗಬೇಕು. ಮತ್ತು ವ್ಯಾಪಾರಿಗೂ ಕೂಡ ಅನುಕೂಲ ಆಗಬೇಕು. ಅವರೆಲ್ಲ ಕಡು ಬರೋರಾಗಿದ್ದಾರೆ, ಕಷ್ಟಪಟ್ಟು ಜೀವನ ನಡೆಸ್ತಾ ಇದ್ದಾರೆ. ಅವ್ರಿಗೆ ಇಲ್ಲಿಂದ ಎತ್ಬಿಟ್ಟು ಬೇರೆ ಕಡೆ ಸ್ಥಳಾಂತರ ಮಾಡಬೇಕು. ಅವ್ರಿಗೊಂದು ಜಾಗ, ಪರ್ಯಾಯವಾದ ಒಂದು ಜಾಗವನ್ನು ಕೂಡ ಕಲ್ಪಿಸ್ಕೊಡುವಂಥ ಜವಾಬ್ದಾರಿ ಎಲ್ಲರ ಮೇಲೆ ಇದೆ. ಏಕಾಏಕಿ ಎತ್ತಿದ್ರೆ ಅವ್ರಿಗೆ ಅವರ ಜೀವನೋಪಾಯಕ್ಕೆ ತೊಂದರೆ ಆಗ್ತದೆ. ಅವ್ರು ಬೇರೆ ಅಡ್ಡದಾರಿಗೆ ಹಿಡಿಯುವಂಥ ಸಂಭವ ಇರ್ತದೆ. ಆದ್ದರಿಂದ ಈ ದಿನ ಕಮಿಷನರ್ ಜೊತೆ ಎಲ್ಲ ಮಾತಾಡಿದ್ದೇವೆ. 8 ದಿನದ ಗಡುವನ್ನು ಅವ್ರು ಕೊಟ್ಟಿದ್ದಾರೆ. ಆ 8 ದಿವಸಗಳಲ್ಲಿ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರುಗಳು ಜಿಯಾ ಅವರಾಗಿರ್ಬೋದು, ಉಬೇದ್ ಆಗಿರ್ಬೋದು, ನಯಾಜ್ ಅವರಾಗಿರ್ಬೋದು, ಅವ್ರನ್ನೆಲ್ಲ ಸೇರಿಸಿ ಒಂದು ಜಂಟಿ ಸಭೆಯನ್ನು ಮಾಡಿ ಕಮಿಷನರ್ ಅವ್ರ ಜೊತೆ ಇಲ್ಲಿನ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಕೆಲಸ ಮಾಡ್ತೇವೆ. ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಸಾರ್ವಜನಿಕರು ಒಳ್ಳೆಯದಾಗಬೇಕು, ವ್ಯಾಪಾರಿಗಳು ಕೂಡ ಒಳ್ಳೆಯ ಆಗುವಂಥ ರೀತಿಯಲ್ಲಿ ಶಾಂತಿಯುತವಾಗಿ ಬಗೆಹರಿಸಲು ಪ್ರಯತ್ನ ಆಗ್ತದೆ ಅಂತ ಈ ಮೂಲಕ ಹೇಳಕ್ಕೆ ಬಯಸ್ತೇನೆ. ನಮಸ್ಕಾರ.